ಮಂತ್ ಹುಳಿಯನ್ನೇ ಅಡುಗೆಗೆ ಬಳಸ್ತಾ ಇದ್ದಾನೆ. 30 ವರ್ಷದಿಂದ ಬಳಸ್ತಾ ಇದ್ದಾನೆ. 57 ವರ್ಷ ಆದರೂ ನಾನು ಇರೋದು 52 kg ಮ್ಯಾಕ್ಸಿಮಮ್ ನಂದು. ಅದು ನಾನ್ ವೆಜ್ಜಿನವರಿಗೆ ಬಹಳ ಪ್ರಿಯ. ಇದಕ್ಕೆ ಫುಲ್ ಒಳ್ಳೆ ಡಿಮಾಂಡ್ ಇದೆ. ನೋಡಿ, ಇದು ಚೆರ್ರಿಯಲ್ಲಿ ಅತ್ಯಂತ ಸಿಹಿ ಇರುವ ಚೆರ್ರಿ. ಇದು ಅಸಿರೋಲ ಚೆರ್ರಿ ಅಂತೇಳಿ ಹೆಸರು. ವರ್ಷಕ್ಕೊಂದು 3-4 ಸಲ ಆಗುತ್ತೆ. ಚೆರ್ರಿಗಳ ಸೈಜು ದೊಡ್ಡದು, ಸ್ವಲ್ಪ ತಿನ್ನುವಂಶವು ಜಾಸ್ತಿ ಇದೆ, ಒಳ್ಳೆ ಸಿಹಿ ಇದೆ. ಇದು ಚೆರ್ರಿಗಳಲ್ಲಿ ನಟ್ಟು ಮಾಡುವಂಥ ಒಂದು ಚೆರ್ರಿ. ಗೆಲ್ಲು ನೆಟ್ಟರು ಸಹ ಬೇರೆ ಬರ್ತದೆ, ಕಸಿ ಕಟ್ಟಿ ಮಾಡಲಿಕ್ಕೂ ಸಹ ಆಗ್ತದೆ. ಆದರೆ ಹೆಚ್ಚಾಗಿ ಇದನ್ನು ಗೆಲ್ಲಿನ ಮೇಲೆ ಬೇರ್ಬರಿಸಿ ಅಭಿವೃದ್ಧಿಪಡಿಸ್ತಾರೆ. ಅಸಿರೋಲ ಚೆರ್ರಿ ಭಾಳ ಫೇಮಸ್ಸು ಚೆರ್ರಿಗಳಲ್ಲಿ. ಹೆಚ್ಚಿನ ಚೆರ್ರಿಗಳು ಹುಳಿ ಇರ್ತವೆ, ಇದೊಂದು ಅಪವಾದ ಹಸಿರಲ್ಲ ಚೆರ್ರಿ. ಅದರದೇ ಪ್ರತಿಯೊಂದು ಚೆರ್ರಿಗೂ ಅದರದೇ ಆದ ಒಂದು ಸ್ಮೆಲ್ ಇರ್ತದೆ. ಕೆಲವು ಆಂಟಿಬಯೋಟಿಕ್ ಸ್ಮೆಲ್ಗಳು ಇದರದ್ದು ಒಳ್ಳೆ ಸ್ಮೆಲ್ ಇದೆ ಮತ್ತು ಒಳ್ಳೆ ಟೇಸ್ಟ್ ಇದೆ. ಖಂಡಿತ ನಾವು ಮಾಡ್ಬೋದಾದ ತಳಿ. ಇದರಲ್ಲೆಲ್ಲ ಫಸಲಾಗಿ ಮುಗೀತು, ಇಡೀ ಮರ ಕೆಂಪಾಗ್ತದೆ. ಇದು ಸುಮಾರು 20 ವರ್ಷದ ಹಿಂದೆ ಸೋನ್ಸ್ ಫಾರ್ಮಿಂದ ತಂದು ನಟ್ಟ ಗಿಡ ಇದು. ನನ್ನಲ್ಲಿ ಸುಮಾರು 10-15 ನಮೂನೆ ವಾಟರ್ ಆ್ಯಪಲ್ ತಳಿಗಳಿವೆ. ಇದರಲ್ಲಿ ಅತ್ಯಂತ ಸಿಹಿ ಅಂತ ನನಗೆ ಅನಿಸಿದ್ದು ಇದು ಶುಗರ್ ಕೇನ್ ವಾಟರ್ ಆ್ಯಪಲ್ ಅಂತೇಳಿ. ಇದು ಹೆಸರೇ ಸೂಚಿಸುವ ಹಾಗೆ ಸಕ್ಕರೆ, ಅದು ಕಬ್ಬು ತಿನ್ನುವಾಗ ಯಾವ ಟೇಸ್ಟ್ ಬರ್ತದೆ ಅಷ್ಟೇ ಟೇಸ್ಟ್ ಇದರಲ್ಲಿ ಸಹ ಇದೆ. ಒಳ್ಳೆ ತಳಿ. ಸಾಧಾರಣ ವರ್ಷಕ್ಕೊಂದು 3-4 ಸಲ ಆಗ್ತಾ ಇರ್ತದೆ. ಹುಳದ ಸಮಸ್ಯೆ ಇದೆ, ಕೆಮಿಕಲ್ ಹೊಡೆಯದ ಕಾರಣ. ನೋಡಿ, ಇದು 1-1.5 ವರ್ಷದ ಗಿಡ ಅಷ್ಟೇ, ಆದರೂ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ನಾನಂತ ಗೊಬ್ಬರ ಏನು ಕೊಡೋದಿಲ್ಲ, ಹರಳಿ ಹಿಂಡಿ ಬಿಟ್ಟರೆ ಬೇರೆ ಯಾವ ಗೊಬ್ಬರ ಸಹ ಕೊಡೋದಿಲ್ಲ. ಇದು ಕಲರ್ ಚೇಂಜ್ ಆಗೋದಿಲ್ಲ, ಇದು ಇದೇ ಕಲರಲ್ಲಿ ಇರ್ತದೆ. ಗಿಡ ಕೊಟ್ಟದ್ದು ಅನಿಲ್ ಬಳಂಜ. ಅವರ ಪ್ರಕಾರ ಅದರಲ್ಲಿ ಶುಗರ್ ಬಾರ್ಬೆ ಇದಕ್ಕಿಂತಲೂ ರುಚಿ ಉಂಟಂತೆ. ಆದರೆ ನಾನು ಅದನ್ನು ನಟ್ಟಿಲ್ಲ ಶುಗರ್ ಬಾರ್ಬೆಯನ್ನು. ಅದು ಇದಕ್ಕಿಂತಲೂ ಟೇಸ್ಟ್ ಉಂಟು ಅಂತೇಳಿ ಅವರು ಹೇಳಿದರು. ಲಿಂಬೆ ಹುಳಿ ವರ್ಗದ ಒಂದು ಕಾಫಿರ್ ಲೈಮ್ ಅಂತೇಳಿ. ಇದರ ಮೂಲ ಅಫ್ಘಾನಿಸ್ತಾನ. ಇದು ಪಲಾವಿಗೆ ಜಾಸ್ತಿ ಬಳಸುವಂಥದ್ದು. ಬಹಳ ಸ್ಮೆಲ್ ಇದೆ. ಇದರ ಒಂದು ಎಲೆಯನ್ನು ಹಿಚುಕಿದರೆ ಬಹಳ ಸ್ಮೆಲ್ ಇದೆ. ಅದು ನಾನ್ ವೆಜ್ಜಿನವರಿಗೆ ಬಹಳ ಪ್ರಿಯ. ಇದಕ್ಕೆ ಫುಲ್ ಒಳ್ಳೆ ಡಿಮಾಂಡ್ ಇದೆ. ಇದು ಅಫ್ಘಾನಿಸ್ತಾನದಲ್ಲಿ ಬೆಳೆದು ನಂತರ ನಮ್ಮ ಗಲ್ಫ್ ರಾಷ್ಟ್ರಗಳಿಗೆ ಇದರ ಎಲೆ ಮತ್ತು ಕಾಯಿಗಳು ಹೋಗ್ತವೆ. ಒಳ್ಳೆ ಔಷಧೀಯ ಗುಣ ಇದೆ ಅಂಥೇಳಿ. ಯಾವ ಔಷಧೀಯ ಗುಣ ಇದೆ ಅಂತೇಳಿ ಗೊತ್ತಿಲ್ಲ. ಕಾಫಿರ್ ಲೈಮ್ ಇದು ನೋಡಲಿಕ್ಕೆ ಭಾಳ ಚಂದ್ರ. ಈಗ ಇಲ್ಲ, ಇದರಲ್ಲಿ ಕಾಯಿ ಇಲ್ಲ, ಮತ್ತು ಗಿಡ ಸಹ ಸ್ವಲ್ಪ ಸೊರಗಿದೆ. ಬರೀ ಚಿಕ್ಕ ಕಾಯಿ, ಒಳಗಡೆ ಹೆಚ್ಚು ರಸ ಅಂತೇಳಿ ಇರುವುದಿಲ್ಲ. ಪರಿಮಳ ಅಂತೂ ಇದರಷ್ಟು ಪರಿಮಳ ಬಹುತೇಕ ನಾನು ಯಾವುದನ್ನು ಲಿಂಬೆ ಜಾತಿಯಲ್ಲಿ ನೋಡಿಲ್ಲ. ಇದು ನೋಡಿ ಸರ್, ಇದು ಕೇರಳದ ಒಂದು ಕಾಡು ಹಣ್ಣು. ಇದು ನಮ್ಮ ಹಣ್ಣಿನ ಸರಣಿಯಲ್ಲಿ ಅತ್ಯಂತ ಟೇಸ್ಟ್. ಸಾಧಾರಣ ನಿಮಗೆ 25-30 ಬ್ರಿಕ್ಸ್ ಇದರ TSS ಬರ್ತದೆ. ಇದು ನೋಡಿ, ಇದರ ಕಲರ್ ಸಹ ಹಾಗೆ. ಇದು ನಮ್ಮ ಬೇರೆ ಹಣ್ಣಿನಾಗಲ್ಲ ನೋಡಿ, ಕಲರ್ ಸ್ವಲ್ಪ ಚೇಂಜ್ ಇದೆ. ಅತ್ಯಂತ ಸಿಹಿ ಇದೆ. ನೀವು ತಿಂತಾ ಹೋಗಿ ಸರ್, ಅಂದರೆ ಎಷ್ಟು ಹಣ್ಣಿದ್ರೂ ನಮಗೆ ತಿನ್ನಲಿಕ್ಕೆ ಆಗ್ತದೆ. ಇದು ಅಂದರೆ 90ನೇ ದಶಕದಲ್ಲಿ ನಮ್ಮ ಪುತ್ತೂರಿನ ಫ್ರೆಂಡ್ಸ್, ಬಹುಶಃ ಸೇಡಿಯಾಪಿನ ಜನಾರ್ದನ ಭಟ್ ಅನ್ನಿಸ್ತದೆ, ಅವರು ಕೇರಳಕ್ಕೆ ಹೋದಾಗ, ಅದು ತುಂಬ ಮಂದಿ ಫ್ರೆಂಡ್ಸ್ ಅವರು ಕೇರಳಕ್ಕೆ ಹೋದಾಗ ಅದನ್ನು ತಿಂದು ಖುಷಿಪಟ್ಟು, ನಂತರ ಪುತ್ತೂರಿನಲ್ಲಿ ನಮ್ಮ ರವೀಂದ್ರನ್ ಅಂತೇಳಿ ಕಸಿ ತಜ್ಞರಿದ್ದಾರೆ, ಅವರ ಮೂಲಕ ಸಸಿ ಮಾಡಿ ಪುತ್ತೂರಿನಲ್ಲಿ ಅವರು ವಿತರಿಸಿದ್ದಾರೆ. ನನ್ನ ಫ್ರೆಂಡ್ ಒಬ್ಬರು ಇದ್ದರು ಅದರಲ್ಲಿ, ನಮ್ಮ ತೆಕ್ಕಾರಿನ ಪಾಂಡುರಂಗ ನಾಯಕ್ ಅಂತೇಳಿ. ಅವರು ಅದರ ಒಂದು ಗಿಡ ನೆಟ್ಟು ಅವರಲ್ಲಿ ಫಸಲು ಬಂದ ಮತ್ತೆ ನಾನು ಕಸಿ ಕಟ್ಟಿದ್ದಿಲ್ಲಿ. ಪಾಂಡುರಂಗ ನಾಯಕರಲ್ಲಿ ಸೂಪರ್ ಟೇಸ್ಟ್, ಮತ್ತು ಇದರಲ್ಲಿ ಸೊನೆ ಇಲ್ಲ, ಅದು ಖುಷಿ ಕೊಡುವಂಥ ಅಂಶ. ನಾವು ಸುಮ್ಮನೆ ಅಭ್ಯಾಸ ಭಾಗದಲ್ಲಿ ತೊಟ್ಟು ತೆಗಿತೇವೆ ಅಷ್ಟೇ ಹೊರತು ತೊಟ್ಟು ತೆಗೆದಿದ್ದರೂ ನಿಮಗೆ ಸೊನೆ ಇಲ್ಲ. ಸಿಹಿ ಅಂದರೆ ಅತ್ಯಂತ ಸಿಹಿ. ಕಾಡು ಹಣ್ಣಿನಲ್ಲಿ ಒಳ್ಳೆ ಡೆವಲಪ್ ಮಾಡುವಂಥ ತಳಿ. ಕಾಡು ಹಣ್ಣಿನ ಒಂದೇ ಒಂದು ಹುಳ ಆಗೋದಿಲ್ಲ, ಕಣ್ಣು ಮುಚ್ಚಿ ಆರಾಮ ತಿನ್ನಲಿಕ್ಕೆ ಆಗ್ತದೆ. ಬೇರೆದರ ಯೋಚಿಸಬೇಕು ಎಲ್ಲಾದರೂ ಹುಳ ಉಂಟಾ ಅಂತೇಳಿ. ಇಷ್ಟರವರೆಗೆ ಇಷ್ಟು ಸಿಹಿ ಇದ್ದರೂ ಸಹ ಹುಳ ಆದದ್ದು ಇಂದಿನವರೆಗೆ ಇಲ್ಲ. ಬೇರೆ ಹಣ್ಣಿಗೆ ನೀವು ಕಸಿ ತಿಂದರೆ ಸರ್ ಅದು ಹೊಟ್ಟೆ ತುಂಬಿದಾಗುತ್ತೆ. ಇದು ಹಾಗಲ್ಲ, ನಿಮಗೆ ಹೊಟ್ಟೆ ಇದ್ದದ್ದನ್ನು ಇಳಿಸ್ತದೆ. ಹೌದು, ಫುಡ್ಡು ನಾವು ತಿಂದರೆ ಉಂಟಲ್ಲ ಕಾಡು ಹಣ್ಣು, ಅದು ಅದೇ ವಿಶೇಷ. ಮೊದಲೆಲ್ಲ ನಮ್ಮ ಹಿರಿಯರು ಊಟ ಮಾಡುವಾಗ ಒಂದು ರಾಶಿ ಹಾಕಿ ಊಟ ಮಾಡ್ತಿದ್ರು ನೋಡಿ. ಈಗ ನಮಗೆ ಅಭ್ಯಾಸ ಇಲ್ಲ, ನಾವು ಹೊಟ್ಟೆ ತುಂಬ ತಿನ್ನೋದೇ. ಆ್ಯಕ್ಚುಲಿ ಹಣ್ಣುಗಳನ್ನು ಅದನ್ನು ಮೌಲ್ಯವರ್ಧನೆ ಮಾಡಿ ತಿನ್ನೋಕ್ಕಿಂತ ನ್ಯಾಚುರಲ್ ಆಗಿ ತಿನ್ನಬೇಕು. ನಾವಂತೂ ತೊಳೆಯೋ ಪದ್ಧತಿ ಸಹ ಇಲ್ಲ. ಹೊಟ್ಟೆಗೆ ಹೋದರೆ ಇಷ್ಟು ಮಣ್ಣು ಓದಿತ್ತಷ್ಟೇ ಹೊರತು ಕೆಮಿಕಲ್ ಯಾವುದೂ ಇಲ್ಲ. ಹಾಗಾಗಿ ನ್ಯಾಚುರಲ್ ಆಗಿಯೇ ತಿನ್ನಬೇಕು ಹಣ್ಣನ್ನು. ಸುಮ್ಮನೆ ಅದನ್ನು ಬೇಯಿಸಿ ಅದಕ್ಕೆ ಏನಾದರೂ ಒಗ್ಗರಣೆ ಹಾಕಿ ಅದು ಟೋಟಲ್ ಹಣ್ಣು ಅದು ಫೇಲ್ಯೂರ್. ಯಾವುದೇ ಹಣ್ಣು ಇರಲಿ, ಅದು ನ್ಯಾಚುರಲ್ ಆ್ಯಸಿಟೀಸ್ ತಿಂದರೆ ನಮಗೆ ಹೆಲ್ತಿಗೆ ಒಳ್ಳೆಯದು. ನೋಡಿ, ಇದು ಮಣಿಲಾ ಟೆನ್ನಿಸ್ ಬಾಲ್ ಚೆರ್ರಿ ಅಂತೇಳಿ. ವರ್ಷಕ್ಕೆ 2 ಸಲ ಆಗ್ತದೆ, ಒಂದು ಸಲ ಹೆಚ್ಚಾಗೋದಿಲ್ಲ. ಈಗ ಎರಡನೇ ನೋಡಿ, ಫುಲ್ಲು ಕಾಯಿ ಬಿಟ್ಟಿದೆ. ಕಾಯಿ ಸಾಧಾರಣ ಚಿಕ್ಕ ಹೊನ್ನೆ ಕಾಯಿ ಗಾತ್ರದ ಕಾಯಿ ಬರ್ತದೆ.
ಒಳ್ಳೆ ಹಣ್ಣು. ಇದನ್ನು ಪಾಟ್ನಲ್ಲಿ ಮಾಡಲಿಕ್ಕೆ ಆಗ್ತದೆ. ಹಣ್ಣು ಅರೆ ಹಣ್ಣಾಗಿರೋ ಸ್ವಲ್ಪ ಚೊಗರಿ ಇರ್ತದೆ, ಆದರೆ ಒಳ್ಳೆ ಹಣ್ಣಾಗಬೇಕು ಮಾತ್ರ, ಭಾರಿ ಚೆನ್ನಾಗಿರ್ತದೆ. ಇದು ಇನ್ನೀಗ ಇದಕ್ಕೆ ಗೂಟ ಕೊಡಬೇಕು, ಇಲ್ಲದಿದ್ದರೆ ಕಾಯಿಯ ಲೋಡಿಗೆ ಎಲ್ಲ ಗೆಲ್ಲು ತುಂಬ ಮುರಿದು ಹೋಗಿದೆ. ಒಳ್ಳೆ ನಡ್ಬೋದಾದ ಹಣ್ಣು. ನಾನು ಫಸ್ಟಿಗೆ ನೋಡುವಾಗ ಅದು ಟೆನ್ನಿಸ್ ಬಾಲ್ ಚೆರ್ರಿ ಅಂತೇಳಿ ದೊಡ್ಡದಿರ್ಬೋದು, ಟೆನ್ನಿಸ್ ಬಾಲ್ ಅಂತ. ಇದು ನೋಡುವಾಗ ಬಹಳ ಚಿಕ್ಕದು, ಯಾಕೆ ಹಾಗೆ ಹೆಸರು ಬಂತು ಅಂತ ಗೊತ್ತಿಲ್ಲ. ಆದರೆ ಅದೇ ಹೆಸರು ಈಗ ಮಣಿಲಾ ಟೆನ್ನಿಸ್ ಬಾಲ್ ಚೆರ್ರಿ ಅಂತೇಳಿ ಹೆಸರು ಉದ್ದುಂಟು, ಕಾಯಿ ಮಾತ್ರ ಚಿಕ್ಕದು. ಆ್ಯಕ್ಚುಲಿ ಇದನ್ನು ಬೆರ್ರಿ ಅಂತ ಹೇಳ್ಬೋದಿತ್ತು, ಚೆರ್ರಿಗಿಂತಲೂ ಚಿಕ್ಕದು ಈಗ ನೋಡುವಾಗ. ಆದರೆ ನೋಡಿ ಮತ್ತೆ ಕಾಯಿ ದೊಡ್ಡದಾಗ್ತದೆ ಮಾತ್ರ. ನೋಡಿ ಇಲ್ಲಿ ನಮಗೆ ಕೆಲವು ಕಾಯಿ ಕಾಣ್ತದೆ, ಮೊದಲು ಬಿಟ್ಟದ್ದು. ಇದು ಇಲ್ಲಿದೆ ಸ್ವಲ್ಪ ಕಾಯಿ, ನೋಡಿ ಇಲ್ಲಿದೆ ನೋಡಿ, ಚೆರ್ರಿಗಿಂತ ಸ್ವಲ್ಪ ದೊಡ್ಡದು. ನೋಡಿ ಇದು ಒಂದು ಹಲಸಿನದೇ ಅರ್ಟೋಕಾರ್ಪಸ್ ಪ್ರಭೇದದಲ್ಲಿ. ಇದಕ್ಕೆ ಹೆಸರು ಕೆಲ್ ಡೆಂಗ್ ಅಂತೇಳಿ. ನಮ್ಮ ಪೆಜಕಾಯಿ ಥರಾಣಿ, ಪೆಜಕಾಯಿಂದ ಭಾಳ ಸ್ವೀಟ್ ಅಂತೆ. ಇದು ಯಾಕೆ ಇದನ್ನು ನಾನು ತೋರಿಸ್ತಾ ಇದ್ದೆ ಅಂತೇಳಿ, ಇದರ ಅಡಿಗಿಡ ಇದು ಹೆಬ್ಬಲಸು. ಕಾರಣಾಂತರಗಳಿಂದ ನಾವು ಹೆಬ್ಬಲಸಿನ ಮರ ಕಟ್ಟಿದಾಗ ಅದರಲ್ಲಿ ಬಂದ ಚಿಗುರಿಗೆ ಕೆಲ್ ಡೆಂಗ್ ಕಸಿಗಟ್ಟಿದ್ದು, ಹಾಗಾಗಿ ಅಡಿಗಿಡ ಹೆಬ್ಬಲಸು. ನೋಡಿ ಬೇರೆಯವರಿಗೆ ಆದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಕಸಿ ಅಭ್ಯಾಸ ಇರುವ ಕಾರಣ ಇದೀಗ ಬರುವ ವರ್ಷವೇ ಇದರಲ್ಲಿ ಕಾಯಾಗುತ್ತೆ. ಇದು ಕಟ್ಟಿಗೆ 6 ತಿಂಗಳಾಯ್ತಷ್ಟೇ, ಮೊನ್ನೆ ಅಕ್ಟೋಬರಿಗೆ ಕಟ್ಟಿದ್ದು, ಕಸಿ ಕಟ್ಟಿದ್ದು. ಮುಂದಿನ ಅಕ್ಟೋಬರ್ ಆಗುವಾಗ ಇದು ಸೆಟ್ ಆಗಿರ್ತದೆ, ಬರೋ ವರ್ಷ ಇದರಲ್ಲಿ ನಮಗೆ ಕಾಯಿ ಕಾಣಿಸ್ಬೋದು. ಅದೇ ನಾವು ಕೆಲ್ಡೆಂಗಿನ ಕಸಿ ಗಿಡ ನೆಟ್ಟು ಸಹ 5-6 ವರ್ಷ ಬೇಕು, ಅಂದರೆ ಅದರ ಕಾಂಡ ದಪ್ಪ ಆಗದೆ ಕಾಯಿ ಬರುವುದಿಲ್ಲ. ಇದು ನೋಡಿ, ಇದರ ಈ ಹೆಬ್ಬಲಸಿನ ಬೇರು ಇಡೀ ಇಲ್ಲಿ ಹಬ್ಬಿರುವುದರಿಂದ ಭಾಳ ಅದರ ರೂಟ್ಸ್ ಭಾಳ ಸ್ಟ್ರಾಂಗ್ ಆಗಿರ್ತದೆ. ಅದೆಲ್ಲ ತನ್ನ ಶಕ್ತಿಯನ್ನು ಈ ಗಿಡಕ್ಕೆ ವರ್ಗಾಯಿಸ್ತದೆ. ಅದರಿಂದ ಇದಕ್ಕೆ ಟಾಪ್ ವರ್ಕ್ ಅಂತ ಹೇಳ್ತಾರೆ. ಈ ಟಾಪ್ ವರ್ಕಲ್ಲಿ ಮಾಡಿದರೆ ನಮಗೆ ಆದಷ್ಟು ಬೇಗ ಫಸಲು ಸಿಗ್ತದೆ. ಮಾವಿನಲ್ಲೆಲ್ಲಾದರೆ 6 ತಿಂಗಳಲ್ಲೇ ನಿಮಗೆ ಒಂದು 500 ಮಾವಿನಕಾಯಿ ತೆಗಿಲಿಕ್ಕೆ ಆಗ್ತದೆ. ನೋಡಿ ಇದು ಬಹಳ ರ್ಯಾರ್ ವೆರೈಟಿ, ಮ್ಯಾಮಿ ಸಪೋಟೆ ಅಂತ ಹೇಳಿ. ನಿಜವಾಗಿ ಸಪೋಟಕ್ಕೂ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ, ಹೆಸರು ಮಾತ್ರ ಮ್ಯಾಮಿ ಸಪೋಟೆ ಅಂತೇಳಿ. ಇದರ ವಿಶೇಷತೆ ಅಂತ ಹೇಳಿದರೆ, ಇದು ಒಮ್ಮೆ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಬೇಕಿದ್ರೆ 1 ವರ್ಷ 1.25 ವರ್ಷ ಬೇಕು, ಅಷ್ಟು ದೀರ್ಘಾವಧಿ ಇದರ ಬೆಳವಣಿಗೆ. ಗಜ ಪ್ರಸವ ಅಂತೇಳಿ ಹೇಳ್ಬೋದು. ಇದರಲ್ಲಿ ಸಾಮಾನ್ಯವಾಗಿ ಮ್ಯಾಮಿ ಸಪೋಟೆ ಹಣ್ಣುಗಳು 1.5 kg ಬರ್ತವೆ, ದೊಡ್ಡ ಸೈಜು. ಆದರೆ ಇದು 3 kg ಬರುವಂಥ ಒಂದು ತಳಿ ಮ್ಯಾಮಿ ಸಪೋಟೆ KBB ಅಂತೇಳಿ. ಈ ರಿಂಗಿನಲ್ಲಿ ನಟ್ಟದ್ದು ಯಾಕೆ ಅಂತ ಹೇಳಿದರೆ, ಇದರ ಬಿಸಿಯಿಂದಾಗಿ ಗಿಡಗಳಿಗೆ ಒಳ್ಳೆ ಸ್ಟ್ರೆಸ್ ಸಿಗ್ತದೆ ಮತ್ತು ಕಾಯಿ ಬೇಗ ಬರ್ತದೆ. ಇದೀಗ ಇದರಲ್ಲಿ ಬಿಟ್ಟಿದೆ, ಇವಾಗಲೇ ಇದಕ್ಕೆ ಒಂದು ವರ್ಷ ಆಯಿತು, ಇವಾಗಲೇ ಕಾಯಿ ಬಿಟ್ಟಿದೆ. ಆದರೆ ನಾನು ಇಟ್ಟಲಿಲ್ಲ, ಯಾಕಂತೇಳಿ ಗಿಡ ಸೊರಗಿ ಹೋಗ್ತದೆ ಅಂತ ಹೇಳೋ ಕಾರಣದಿಂದ 2 ವರ್ಷ ಇದರಲ್ಲಿ ಯಾವುದೇ ಕಾಯಿ ಬಿಡಲಿಕ್ಕೆ ನಾನು ಬಿಡುವುದಿಲ್ಲ. ತುಂಬ ಕಾಸ್ಟ್ಲಿಯೆಸ್ಟ್ ಗಿಡ, 7,000 ಮೇಲೆ ಇದರ ರೇಟ್ ಇದೆ. ಅನಿಲ್ ಬಳಂಜ ಅವರಿಗಾಗಿ ಥೈಲ್ಯಾಂಡಿಂದ ತಂದ ಒಂದು ಗಿಡವನ್ನು ನನಗೆ ಕೊಟ್ಟಿದ್ದಾರೆ, ನೋಡಬೇಕು ಹೇಗೆ ಬರುತ್ತೆ ಅಂತ ಹೇಳಿ. ಮ್ಯಾಮಿ ಸಪೋಟೆ ಬಹಳ ಅಪರೂಪ. ಈಗ ಕೆಲವು ಕಡೆ ಹಣ್ಣಾಗಲಿಕ್ಕೆ ಶುರುವಾಗಿದೆ. ನಮ್ಮ ಸುಳ್ಯದ ಆರ್ ಕೆ ಭಟ್ರಲ್ಲಿ ಹಣ್ಣಾಗ್ತಾಯಿದೆ, ಕೆಲವು ಕಡೆ ಎಲ್ಲ ಇದೆ, ಮಂಗಳೂರಿನಲ್ಲಿ ಇದೆ. ನೋಡಬೇಕು. ನಾನಂತೂ ನೆಟ್ಟದ್ದು ಕಳೆದ ವರ್ಷ, ಯಾಕಂದರೆ ಅದರ ದರದಿಂದಾಗಿ ಸ್ವಲ್ಪ ಹಿಂದೆ ಮುಂದೆ ಆಲೋಚಿಸಬೇಕಾಯಿತು. ಮತ್ತು ಅನಿಲ್ ಬಳಂಜ ಅವರು ಹೇಳಿದರು, ನಡುಮಾರೆ ಒಂದು ಇರಲಿ ಅಂತೇಳಿ, ಹಾಗೆ ನಟ್ಟಿದ್ದೇನೆ ಅಷ್ಟೇ. ನೋಡಿ ಇದು ಆಲ್ ಸೀಸನ್ ಮಾವುಗಳು ಕೆಲವು ನಮ್ಮಲ್ಲಿರುವಂಥದ್ದು. ಇದೆಲ್ಲ 1.5 ವರ್ಷ 1 ವರ್ಷದ ಗಿಡಗಳು. ಇದು ಪಶ್ಚಿಮ ಬಂಗಾಳದ ವಸ್ತಾರ ಅಂತ ಹೇಳುವ ತಳಿ. ನೋಡಿ ಒಂದು ಗೆಲ್ಲು ಬಿಡದೆ ಕಾಯಿ ಬಿಟ್ಟಿದೆ. ಇದನ್ನು ನಾನು ಇನ್ನು ಉಳಿಸ್ಕೊಳ್ಳೋಗಿಲ್ಲ, ಬರೀ 2 ಮಾತ್ರ ಉಳಿಸ್ಕೊಳ್ತೇನೆ, ಮತ್ತೆಲ್ಲ ತೆಗಿಬೇಕು. ನಮ್ಮ ಕರಾವಳಿಗೆ ಒಳ್ಳೆ ಸೆಟ್ ಆಗ್ತದೆ ಇದು. ಹಣ್ಣು ಹೇಗಿದೆ ಅಂತೇಳಿ ನಾನು ತಿಂದು ನೋಡಿಲ್ಲ, ಇದು ಫಸ್ಟ್ ನಮ್ಮಲ್ಲಿ ವಸ್ತಾರ ಬರುವಂಥದ್ದು. ಈಗ ನಮ್ಮ ಹೆಚ್ಚಿನ ನರ್ಸರಿ ಸಿಗ್ತದೆ, ನಾವು ಹೀಗೆ ಡ್ರಮ್ಮಲ್ಲಿಯೋ ಗ್ರೋ ಬ್ಯಾಗಲ್ಲಿಯೋ ಆರಾಮವಾಗಿ ನೆಡ್ಬೋದು. ಈಗ 2 ಮಾತ್ರ ಬಿಡಬೇಕು ಹೇಳೋದು ಯಾವ ಇದಕ್ಕೆ ಉದ್ದೇಶಕ್ಕೆ ಅಂತೇಳಿ, ಇದು ಚಿಕ್ಕ ಗಿಡ, ನಾವು ಬಿಡದಿದ್ದರೆ ಇದು ಸೊರಗಿ ಹೋಗ್ತದೆ. ಹಾಗಾಗಿ ಟೇಸ್ಟ್ ಮಾಡಲಿಕ್ಕೆ ಮಾತ್ರ 2 ಬಿಡೋದು, ಬಿಡ್ಬೋದು, ಮತ್ತು ಅದರ ಬೆಳವಣಿಗೆ ಕುಂಠಿತ ಆಗ್ತದೆ. ಹಾಗೆ ನೋಡಿ, ಇದು ಪಶ್ಚಿಮ ಬಂಗಾಳದ ಇನ್ನೊಂದು ಮಾವು, ಇದು ಕೆನನ್ ಬೋಗು ಅಂತೇಳಿ. ಪಶ್ಚಿಮ ಬಂಗಾಳದಲ್ಲಿ ಆಲ್ ಸೀಸನ್ ಮಾವುಗಳು ಹಲವಾರು ಇವೆ. ಇದರಲ್ಲಿ ಕೆನನ್ ಬೋಗು, ಇದಕ್ಕೆ 1 ವರ್ಷ ಆದದ್ದಷ್ಟೇ. ನೋಡಿ ಕಾಯಿ ಬಿಟ್ಟಿದೆ. ಇದರಲ್ಲದು ನಿಲ್ತದೋ ಬಿದ್ದು ಹೋಗ್ತದೋ ಗೊತ್ತಿಲ್ಲ, ಅಂತೂ ಕಾಯಿ ಬಂದಿದೆ. ಇದು ಕೆನನ್ ಬೋಗು, ನಮ್ಮ ಕರಾವಳಿಯಲ್ಲಿ ನಾಟಿ ಮಾಡ್ಬೋದು, ಖಂಡಿತ ಫಸಲು ಬರ್ತದೆ, ಗ್ಯಾರಂಟಿ. ಹಾಗೆ ಇನ್ನೊಂದು ಚೊಕಾನಾನ್ ಅಂತ ಹೇಳೋ ತಳಿ. ಇದಕ್ಕೆ ವರ್ಷ ಆಯಿತು, ಆದರೆ ಈ ವರ್ಷವೇ ಫಸ್ಟ್ ಹೂ ಬಿಟ್ಟದೆ. ಆ್ಯಕ್ಚುಲಿ ಇದಕ್ಕೊಂದು 2 ವರ್ಷ ಆಯಿತು, ಮೊದಲೇ ಬಿಡಬೇಕಿತ್ತು. ಅದೇ ರೀತಿ ಹಲವಾರು ನಮ್ಮಲ್ಲಿ ಆಲ್ ಸೀಸನ್ ತಳಿಗಳಿವೆ, ಆದರೆ ಕೆಲವೆಲ್ಲ ಇನ್ನೂ ಬಿಟ್ಟಿಲ್ಲ. ನನ್ನ ಆರೈಕೆ ಸರಿ ಇಲ್ಲದೆ ಏನೋ ಗೊತ್ತಿಲ್ಲ. ನೋಡಿ ಇದು ನಮ್ಮ ಬಾಂಗ್ಲಾದೇಶದ ಬರಿ 11 ಅಂತೇಳಿ, ಬಾಂಗ್ಲಾದೇಶ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬರಿ ಶಾರ್ಟ್ ಫಾರ್ಮು, ಬರಿ 11 ಅಂತೇಳೋ ಆಲ್ ಸೀಸನ್ ತಳಿ. ಆದರೆ ಆಲ್ ಸೀಸನ್ ನಮ್ಮಲ್ಲಿ ಬರ್ತದೆ, ರುಚಿ ಇಲ್ಲ ಅಂತ ಹೇಳ್ತಾರೆ, ಮತ್ತು ನಮಗೆ ಗೊತ್ತಿಲ್ಲ.
ಇದಕ್ಕೆ ಈಗ ಇದರಲ್ಲಿ ಹೇಗೆ ಪೋಷಣೆ? ಏನಿಲ್ಲ, ಹರಳಿಂಡಿ ನೀರು ಹಾಕ್ತಾ ಇರ್ತಾನೆ ಸಾಧಾರಣ ಒಂದು ತಿಂಗಳಿಗೊಮ್ಮೆ. ಮಳೆಗಾಲ ಬಂದರೆ ಏನು ಹಾಕೋದಿಲ್ಲ. ಮಳೆ ಹೋಗಿ ಬೇಸಿಗೆ ಬಂದ ಕೂಡಲೇ ಹರಳಿಂಡಿ ನೀರು ಹಾಕ್ತಾ ಇರ್ತಾನೆ, ಬೇರೆ ಏನು ಹಾಕ್ತಾ ಇಲ್ಲ ಅದಕ್ಕೆ. ಈಗ ಒಂದು ಹಂತಕ್ಕೆ ಬಂದ್ಮೇಲೆ ನೀರು ಕೊಡ್ಬೇಕಾಗ್ತದೆ. ನೀರು ಕೊಡ್ಬೇಕಾಗ್ತದೆ ಇದಕ್ಕೆ. ಈಗ ನಾನು 3 ದಿವಸಕ್ಕೊಮ್ಮೆ ಒಂದು 5 ಲೀಟರ್ ಕೊಡ್ತೇನೆ, ಮತ್ತೆ ವಾರಕ್ಕೊಮ್ಮೆ ಕೊಟ್ರೆ ಆಯ್ತು. ಯಾಕಂದ್ರೆ ಅದು ಬೇರು ಅಡಿಗೆ ಹೋಗುದಿಲ್ಲ ನೋಡಿ, ಅದರಲ್ಲೇ ಕಾಯಿಲ್ ಕಟ್ಟಿರ್ತದೆ. ಇದು ಸ್ಟ್ರೆಸ್, ಅದಕ್ಕೆ ಒತ್ತಡ ಬೇಕು ಬೇರಿಗೆ. ಈ ಸ್ಟ್ರೆಸ್ ಬರಲಿಕ್ಕೆ ಇದು ಬಹಳ ಅನುಕೂಲ. ಆಲ್ ಸೀಸನ್ ತಳಿಗಳು ಪರವಾಗಿಲ್ಲ, ಹಣ್ಣು ರುಚಿ ಇಲ್ಲದಿದ್ರೂ ನಮಗೆ ಪ್ರತಿ ವರ್ಷ ಸಿಗ್ತದಲ್ಲ, ಅದೊಂದು ವರ್ಷಕ್ಕೆ 3 ಬೆಳೆ ಬರ್ತದೆ ಅಂತ ವಸ್ತಾರ. ಇಲ್ಲಿ ಎಷ್ಟು ಸಲ ಬರ್ತದೆ ನೋಡಬೇಕು. ನೋಡಿ, ಇದೊಂದು ಹೂವಿನ ಗಿಡ, ವೆನೆಜುವೆಲಾದ ತಳಿ ಬ್ರೌನಿಯಾ ಅಂತೇಳಿ. ವಾಸ್ತವವಾಗಿ ನಡುವಾಗ ಇದು ಹಣ್ಣಿನ ಗಿಡ ಅಂತೇಳಿ ನಟ್ಟದ್ದು, ಗೊತ್ತಿರಲಿಲ್ಲ ಆವಾಗ. ಆದರೆ ಇದರ ವಿಶೇಷ ಹೂ ಬಹಳ ಚಂದ, ಬಾಳಿಕೆ ಇಲ್ಲ, ಒಂದೇ ದಿವಸ ಬಾಳಿಕೆ ಬರುವಂಥದ್ದು, ಬಹಳ ಚಂದದ ಹೂ. ಇದರ ಬಹಳ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳಿದರೆ, ಇದು ಬಹಳ ತಂಪು, ಇದು ಆಕ್ಸಿಜನ್ ಜಾಸ್ತಿ ಬಿಡ್ತದೆ ಅಂತೆ. ವಾತಾವರಣದ ಎಷ್ಟೇ ಹೀಟ್ ಇರಲಿ ಇದರ ಅಡಿಗೆ ಬರೋ ಒಂದು 5 ಡಿಗ್ರಿ ಅಷ್ಟು ಕಡಿಮೆ ಅನ್ನಿಸ್ತದೆ ನಮಗೆ. ಅಂದರೆ ಬಹಳ ಕೂಲ್. ಮಧ್ಯಾಹ್ನ ಎಂಥ ಸುಡು ಬಿಸಿಲಿಗೆ ಬಂದರೂ ಸಹ ಇದರ ಅಡಿಗೆ ನಿಂತಾಗ ನಿದ್ರೆ ಬರ್ತದೆ, ಅಷ್ಟು ಒಂದು ತಂಪು. ಅಂದರೆ ಮನೆ ಎದುರುಗಡೆ ಚಂದಕ್ಕೆ ಮತ್ತು ತಂಪಿಗೆ ಎರಡೂ ಬೇಕು ಅಂತ ಹೇಳೋರು ಇದರ ಗಿಡವನ್ನು ನಡ್ಬೋದು. ಇದರಲ್ಲಿ ನನ್ನದರಲ್ಲಿ ಕಾಯಾಗೋದಿಲ್ಲ, ಆ್ಯಕ್ಚುಲಿ ಗಂಡು ಹೆಣ್ಣು ಇರಬೇಕು. ನನ್ನದು ಗಂಡು ಮರ ಅಂತ ಅನ್ನಿಸ್ತದೆ, ಯಾಕಂದರೆ ಇಷ್ಟವರೆಗೆ ಅದರಲ್ಲಿ ಕೋಡು ಬಿಟ್ಟಿಲ್ಲ. ಕೋಡು ಬಿಟ್ಟವರು ಅದನ್ನು ಗಿಡ ಮಾಡಿ ನರ್ಸರಿಯಲ್ಲಿ ಸಿಗ್ತದೆ. ಬ್ರೌನಿಯಾ ಅಂತೇಳಿ, ವೆನೆಜುವೆಲಾದ ಹೂವು. ಇದು ಕರ್ಮುಂಜಿ, ಕೊಡಗಿನ ಕರ್ಮುಂಜಿ, ಸಿಹಿ ಕರಂಡೆ ಅಂತಲೂ ಹೇಳ್ತಾರೆ. ಆ್ಯಕ್ಚುಲಿ ಸಿಹಿ ಇಲ್ಲ, ಆದರೆ ಒಳ್ಳೆ ಸೈಜ್ ಬರ್ತದೆ, ತುಂಬ ಆಗ್ತದೆ. ನಾನಿದರ ಗೆಲ್ಲು ಕಡಿದ ಕಾರಣ ಈ ಸಲ ಒಂದೇ ಕಾಣಿಸ್ತದೆ, ಬೇರೆ ಎಲ್ಲೂ ಕಾಣಿಸೋದಿಲ್ಲ. ಅದು ಬಳ್ಳಿ ರೀತಿ ಗೆಲ್ಲುಗಳೆಲ್ಲ ಹೋಗ್ತದೆ. ಮುಳ್ಳು ಮಹಾನ್ ಅಂಜಿದು, ಮುಳ್ಳು ಚುಚ್ಚಿದರೆ 1 ವಾರ ಇದರದ್ದು ಮುಳ್ಳಿನ ನೋವಿರ್ತದೆ. ನಮ್ಮ ಮಾಮೂಲಿ ಕರಂಡಿಗಿಂತಲೂ ಇದರ ಮುಳ್ಳು ಬಹಳ ಶಾರ್ಪು, ಬೇಗ ಹಾಳಾಗೋದು ಇಲ್ಲ, ಅಂದರೆ ಅಲ್ಲೇ ಒಣಗಿರ್ತದೆ ನೋಡಿ. ಇದು ನಮ್ಮ ಡಾಕ್ಟ್ರ್ ಕರುಣಾಕರನ್ ಚೇಟಳ್ಳಿ ಇರುವಾಗ ತಂದು ಕೊಟ್ಟ ಗಿಡ. ಅವರು ಗಾರ್ಸಿನಿಕೋ ನೋಡಲಿಕ್ಕೆ ಬಂದಿದ್ದರು, ಆವಾಗ ನಡಿ ನಿಮ್ಮೂರಲ್ಲಿ ಹೇಗೆ ಬರ್ತದೆ ನೋಡು ಅಂತೇಳಿ ಕೊಟ್ಟು ಹೋಗಿದ್ದಾರೆ. ಈಗ ಅವರು ಹಲಸು ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿಯಾಗಿದ್ದಾರೆ ಡಾಕ್ಟರ್ ಕರುಣಾಕರನ್. ಒಳ್ಳೆ ಆತ್ಮೀಯ ವ್ಯಕ್ತಿ, ಕೇರಳದವರಾದರೂ ಸಹ ಬಹಳ ಒಂದು ಚೆನ್ನಾಗಿ ಕನ್ನಡ ಮಾತಾಡೋ ವ್ಯಕ್ತಿಯವರು. ಇದು ನೋಡಿ, ಪುನರ್ಪುಳಿಯಲ್ಲಿ ಹಳದಿ ಪುನರ್ಪುಳಿ ಅಂತೇಳಿ ಹೇಳ್ತಾರೆ, ಬಿಳಿ ಪುನರ್ಪುಳಿ ಅಂತೇಳಿ ಹೇಳ್ತಾರೆ. ಆ್ಯಕ್ಚುಲಿ ಹಣ್ಣಾದಾಗ ಹಳದಿ ಕಲರ್ ಬರ್ತದೆ. ಪುನರ್ಪುಳಿಯಲ್ಲಿ ಒಳ್ಳೆ ಔಷಧೀಯ ಗುಣ ಇದೆ, ಇದರಲ್ಲಿ ಔಷಧೀಯ ಗುಣ ಜಾಸ್ತಿ ಅಂತೇಳಿ ಹಿರಿಯರ ಹೇಳಿಕೆ. ಬೆಳ್ತಂಗಡಿಯಲ್ಲಿ ಎಲ್ಲೂ ಇಲ್ಲ. ಇದು ಬಹುಶಃ ನಮ್ಮ ಭಟ್ಕಳ ಕಡೆಯಿಂದ ನಮ್ಮ ಸಾಯನ್ ತಂದು ಕಸಿ ಕಟ್ಟಿ ನನಗೆ ಕೃಷ್ಣ ಕೆದಿಲೆಯರು, ಅಲಂಕಾರನ ಕೃಷ್ಣ ಕೆದಿಲೆಯರು ಕೊಟ್ಟ ಗಿಡ. ಪ್ರತಿ ವರ್ಷ ಕಾಯಾಗ್ತದೆ. ಈ ಸಲ ಮಾತ್ರ ಸೈಜು ಚಿಕ್ಕದು, ಯಾಕೆ ಅಂತೇಳಿ ಗೊತ್ತಿಲ್ಲ. ಇಲ್ಲ ಸ್ವಲ್ಪ ದೊಡ್ಡ ಸೈಜು ಬರ್ತದೆ ನೋಡಿ. ಇದು ಹೆಬ್ಬಲಸಿಗೆ ಕಸಿ ಕಟ್ಟಿದ ಹಲಸಿನ ಗಿಡ. ಇದು ಸಕರಾಯಪಟ್ಟಣದ ತಳಿ ಮೂಲ ಗಿಡ. ಹೆಬ್ಬಲಸು ಅನಿವಾರ್ಯವಾಗಿ ಗಾಳಿಗೆ ಮುರಿದು ಕಡಿಬೇಕಾದಾಗ ಅದು ವೇಸ್ಟ್ ಆಗ್ತದೆ ಅಂತ ಹೇಳೋ ಕಾರಣಕ್ಕೆ ಹಲಸಿನ ಒಂದು ಕಸಿ ಕಟ್ಟಿದೆ. ಇದರ ವಿಶೇಷತೆ ಅಂತ ಹೇಳಿದರೆ, ಈ ಹಲಸು ಈ ಸಲ ಕಡಿಮೆ ಫಸಲು, ಇಲ್ಲದಿದ್ದರೆ ಒಂದು 50ರ ಮೇಲೆ ಕಾಯಾಗುತ್ತೆ. ಹಣ್ಣಾದಾಗ ಇದು ಉದುರಿ ಬೀಳ್ತದೆ, ಇದಕ್ಕೆ ಉದುರು ಬಕ್ಕೆ ಅಂತೇಳಿ ಹೇಳ್ತಾರೆ. 1 ದಿವಸ ಬಿಟ್ಟು ನಾವು ಅದನ್ನು ತಿನ್ನಬೇಕು, ಆವಾಗ ಸರಿಯಾಗ್ತದೆ. ಒಳ್ಳೆ ಟೇಸ್ಟ್ ಇದು ಸಕರಾಯಪಟ್ಟಣ. ಆ್ಯಕ್ಚುಲಿ ಈ ಮರ ನನಗೆ ಅಡಿಗಿಡ ಹಲಸಿದ್ದು ಕೂಡ ಈ ಮರ ಇದೆ, ಆದರೆ ಅಷ್ಟು ರುಚಿ ಇಲ್ಲ. ಈ ಹೆಬ್ಬಲಸಿಗೆ ಕಟ್ಟಿದ ಹಲಸಲ್ಲಿ ಟೇಸ್ಟ್ ಜಾಸ್ತಿ. ಸಮಸ್ಯೆ ಅಂದರೆ ಅದು ಯಾವ ತಳಿಯಲ್ಲಿ ಅದು ಸೆಟ್ ಆಗ್ತದೆ ಗೊತ್ತಿಲ್ಲ. ಎಲ್ಲ ತಳಿಯೂ ಹೆಬ್ಬಲಸಿಗೆ ಸೆಟ್ ಆಗೋದಿಲ್ಲ. ಅದು ನಾವು ಟ್ರಯಲ್ ಆ್ಯಂಡ್ ಎರರ್ ಮುಖಾಂತರವೇ ಮಾಡಬೇಕಷ್ಟೇ. ಅಂತ ಒಂದು ಸಕರಾಯಪಟ್ಟಣ ಒಳ್ಳೆ ತಳಿ. ಅದು ಮೂಲ ಸಕರಾಯಪಟ್ಟಣದಲ್ಲಿ ಎಷ್ಟು ರುಚಿ ಬರ್ತದೆ ಅಷ್ಟೇ ರುಚಿ ನಮ್ಮ ಕರಾವಳಿಯಲ್ಲಿ ಬರ್ತದೆ ನೋಡಿ. ಇದು ದೊಡ್ಡಬಳ್ಳಾಪುರದ ಪ್ರಖ್ಯಾತ ಸದಾನಂದ ಅಂತೇಳೋ ಹಲಸಿನ ತಳಿಯ ಹಲಸು. ಸಾಕಷ್ಟು ಕಾಯಿ ಬಿಡ್ತದೆ. ಇದರಲ್ಲಿ ಈಗ ಒಂದು 25-30 ಗುಜ್ಜೆ ತೆಗೆದಿದ್ದೇನೆ, ಆದರೂ ಇನ್ನೊಂದು 25ರ ಮೇಲೆ, 25 ಅಲ್ಲ, ಒಂದು 30ರ ಮೇಲೆ ಇದೆ. ಗುಜ್ಜೆಗಾಗ್ತದೆ ಮಾತ್ರ, ಹಣ್ಣು ಅಲ್ಲಿಯ ಕ್ವಾಲಿಟಿ ಇಲ್ಲಿ ಬರುವುದಿಲ್ಲ. ಇಲ್ಲಿ ಏನೇನು ಕ್ವಾಲಿಟಿ ಇಲ್ಲ, ಕರಾವಳಿಯಲ್ಲಿ ಫೇಲ್ಯೂರು. ಹಾಗಂತ ದೊಡ್ಡಬಳ್ಳಾಪುರದ ಕಡೆ ಇದು ಬಹಳ ಸಕ್ಸಸ್. ಸಾಧಾರಣದ ವೆರೈಟಿ ನೀವು ಗೂಗಲಲ್ಲಿ ಹುಡುಕಿದರೂ ಸಹ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ಆದರೆ ನಮ್ಮ ಕರಾವಳಿಯ ಮಳೆಗೆ ಇದು ಟೇಸ್ಟ್ ಬರೋದಿಲ್ಲ. ಗುಜ್ಜೆ ಉಪಯೋಗ ಮಾಡುವವರಿಗೆ ಬಹಳ ಒಳ್ಳೆಯದು. ಒಂದು 10 ಮರ ನೆಟ್ಟರೆ ಎಷ್ಟು ಗುಜ್ಜೆ ಸಹ ಮಾರಲಿಕ್ಕೆ ಸಿಗ್ತದೆ. ಹಣ್ಣು ಬರೋದಿಲ್ಲ, ಹಣ್ಣು ರುಚಿ ಇಲ್ಲ. ಕಾಯಿ ಹಪ್ಪಳ ಬೇರೆ ಎಲ್ಲದಕ್ಕೂ ಆಗ್ತದೆ, ಸಾಂಬಾರಿಗೆ ಹಪ್ಪಳ ಅದು ಇದು ಎಲ್ಲದಕ್ಕೂ ಸೂಕ್ತ. ಆದರೆ ಹಣ್ಣು ಮಾತ್ರ ಇಲ್ಲ. ಕರಾವಳಿಯಲ್ಲಿ ಹಣ್ಣನ್ನು ಹೆಚ್ಚು ಬಯಸುವ ಕಾರಣ ಅದು ಸ್ವಲ್ಪ ಫೇಲ್ಯೂರ್ ಅಂತ ಹೇಳ್ಬೋದು ಅಷ್ಟೇ. ನೋಡಿ, ಇದು 3 ಮರ ಇದೆ ಇಲ್ಲಿ. ಇದಕ್ಕೆ ಮಂತು ಹುಳಿ ಅಥವಾ ಉಪ್ಪಾಗೆ ಅಂತೇಳಿ ಹೇಳ್ತಾರೆ. ಗಾರ್ಸಿನಿಯಾ ಕಾಂಬೋಜಿಯಾ ಬೊಟಾನಿಕಲ್ ನೇಮು. ಇದು ಹಣ್ಣಾಗೋದು ಮಾತ್ರ ಆಗಸ್ಟಲ್ಲಿ. ಇದು ನಮ್ಮ ಶರೀರದ ತೂಕ ಇಳಿಸಲಿಕ್ಕೆ ಹೈಡ್ರಾಕ್ಸಿ ಸಿಟ್ರಿಕ್ ಆ್ಯಸಿಡ್ ಅನ್ನೋ ಒಂದು ಕೆಮಿಕಲ್ ಇದೆ, ಇದು ಬಹಳ ಉಪಯೋಗ.
ನಾವಿದನ್ನು ಅಡುಗೆ ಬಳಸಿದರೆ ನಾವು ಸಪೂರವಾಗಿ ಇರ್ತೇವೆ. ನಮ್ಮ ಮಲಯಾಳಿಗಳೆಲ್ಲ ಜಾಸ್ತಿ ಮೀನಿಗೆ ಮತ್ತು ಹಂದಿಗೆ ಇದನ್ನು ಬಳಸ್ತಾರೆ. ಹಂದಿ ಮತ್ತು ಮೀನಿನ ಪದಾರ್ಥಗಳಿಗೆ, ವ್ಯಂಜನಗಳಿಗೆ ಬಳಸ್ತಾರೆ. ನಾನು ಸುಮಾರು 20 ವರ್ಷದಿಂದ ಮಂತು ಹುಳಿಯನ್ನೇ ಅಡುಗೆಗೆ ಬಳಸ್ತಾ ಇದ್ದೇನೆ. ಆದ್ದರಿಂದ ಈಗ ಒಂದು 30 ವರ್ಷದಿಂದ 30 ವರ್ಷದಿಂದ ಬಳಸ್ತಾ ಇದ್ದೇನೆ. ಸಾಮಾನ್ಯವಾಗಿ 52 kg ಬಾಡಿ ವೆಯ್ಟ್ ಇದೆ. 57 ವರ್ಷ ಆದರೂ ನಾನು ಇರೋದು 52 kg ಮ್ಯಾಕ್ಸಿಮಮ್ ನಂದು. ಸರಸರನೆ ಈಗಲೂ ಕೂಡ ಮರ ಹತ್ತುವಷ್ಟು ತಾಕತ್ತಿದೆ. ನೋಡಿ, ಇದು ಧಾರೆ ಹುಳಿ. ಈ ಧಾರೆ ಹುಳಿಯಲ್ಲಿ ಹುಳಿ ಮತ್ತು ಸಿಹಿ ಎನ್ನುವ 2 ವೆರೈಟಿ ಇದೆ. ಇದಕ್ಕೆ ಕರಂಬೋಲ ಅಥವಾ ಸಿಹಿ ಧಾರೆ ಹುಳಿ ಅಂತೇಳಿ ಹೇಳ್ತಾರೆ. ಹೆಚ್ಚಿನವರಿಗೆ ಗೊತ್ತಿಲ್ಲ, ಆದರೆ ಹುಳಿ ಅಂತೇಳಿ ತಿಳ್ಕೊಂಡಿರ್ತಾರೆ. ಇದು ಮುಖ್ಯವಾಗಿ ಸಿಹಿ ಮಾತ್ರ ಅಲ್ಲ, ಔಷಧೀಯ ಗುಣ ಹೊಂದಿದೆ. ಜ್ಯೂಸ್ ಮಾಡಲಿಕ್ಕೆಲ್ಲ ಭಾರಿ ಒಳ್ಳೆಯದಾಗ್ತದೆ. ಸಿಹಿ ಇರುವುದರಿಂದ ಹೆಚ್ಚು ಸಕ್ಕರೆ ಬೇಡ. ಮುಖ್ಯವಾಗಿ ಈ ಹೆಂಗಸರ ಮುಟ್ಟಿನ ಸಮಸ್ಯೆಗಳಿಗೆ ಅಥವಾ ಋತುಮತಿ ಆಗುವ ಸಂದರ್ಭದಲ್ಲಿ ಇದರದ್ದು ಲೇಹ ಬಹಳ ಉಪಯುಕ್ತವಾಗಿದೆ. ಹಾಗಾಗಿ ಕೇರಳದಲ್ಲಿ ಎಕರೆಗಟ್ಟಲೆ ಮಾಡಿ ಆಯುರ್ವೇದಿಕ್ ಲೇಹ ಆಗಿಯೇ ತಯಾರಿಸುವಂಥ ವ್ಯವಸ್ಥೆ ಇದೆ. ಇಲ್ಲಿ ಮಾತ್ರ ಯಾರು ಆದರೂ ಸಹ ಅದನ್ನು ಲೇಡೀಸ್ ಇಷ್ಟಪಟ್ಟು ತಿಂತಾರೆ. ಗಂಡಸರು ಯಾರು ತಿನ್ನಲಿಕ್ಕೆ ಹೋಗೋದಿಲ್ಲ. ಅಂದರೆ ಯಾವುದೋ ಒಂದು ಲೇಡೀಸ್ ಶರೀರಕ್ಕೆ ಬೇಕಾದ ಅಂಶ ಅದರಲ್ಲಿ ಇದೆ, ಖಂಡಿತ ಇದೆ. ನೋಡಿ, ಇದು ಹಣ್ಣುಗಳ ರಾಣಿ ಅಂತೇಳಿ ಹೆಸರು, ಮ್ಯಾಂಗೋಸ್ಟಿನ್, ಗಾರ್ಸಿನಿಯಾ ಮ್ಯಾಂಗೋಸ್ಟಿನ್ ಅಂತೇಳೋ ವೈಜ್ಞಾನಿಕ ಹೆಸರು. ಸುಮಾರು ಮಳೆಗಾಲದಲ್ಲಿ ಇನ್ನೀಗ ಸ್ಟಾರ್ಟ್ ಆಗ್ತದೆ. ಜೂನ್ ಜುಲೈಯಲ್ಲಿ ಇದು ಹಣ್ಣಾಗ್ತದೆ. ಒಳ್ಳೆ ಮಾರ್ಕೆಟ್ ರೇಟ್ ಇದೆ. ಆದರೆ ಆಗಲಿಕ್ಕೆ ಮಾತ್ರ 10 ವರ್ಷ ಕಾಯಬೇಕು. ಕಸಿ ಗಿಡ ಸಿಗುವುದು ಕಡಿಮೆ. ಇದೀಗ ನಿಜವಾಗಿ ನಾನೇ ಕಸಿ ಕಟ್ಟಿದ ಗಿಡ. ಹಾಗಾಗಿ ನೋಡಿ, ಕಸಿ ಗಿಡ ಇದು ಓರೆ ಹೋಗ್ತದೆ. ಯಾವುದಕ್ಕೂ ಬೀಜದ ಗಿಡವೇ ಅತ್ಯುತ್ತಮ ಮ್ಯಾಂಗೋಸ್ಟಿನಲ್ಲಿ. ಅಪರೂಪಕ್ಕೆ 1-2 ಗಂಡು ಆಗುವುದು ಇದೆ. ಎಲ್ಲ ಪುನರ್ಪುಳಿಯ ಹಾಗೆ ಅದರಲ್ಲಿ ಗಂಡು ಹೆಣ್ಣಿದೆ. ಅಪರೂಪಕ್ಕೆ ಗಂಡು ಆಗೋದು ಇದೆ, ಹೇಳಲಿಕ್ಕೆ ಆಗೋದಿಲ್ಲ. ಇದು ಗಂಡು ಅಂತೇಳಿ ಡೌಟ್ ಬಂದು ಕಸಿ ಕಟ್ಟಿದ್ದು. ಬಹುಶಃ ತಾಳ್ಮೆಯಿಂದ ಕಾದರೆ ಫಸಲು ಬರ್ತಿತ್ತೇನೆ, ಅಷ್ಟು ತಾಳ್ಮೆ ಇರಲಿಲ್ಲ. ಆದರೂ ನೋಡಿ, ಇದು ಸ್ವಲ್ಪ ಅಡ್ಡ ಹೋಗಿದೆ. ಈ ಗ್ರಾಫ್ಟೆಡ್ ಇದ್ದು ಸಮಸ್ಯೆ ಅಂತ ಹೇಳಿದರೆ, ಗಾರ್ಸಿನಿಯಾ ಕುಟುಂಬದ ಯಾವುದನ್ನು ಸಹ ಗ್ರಾಫ್ಟ್ ಮಾಡಿದರೆ ಅದು ಅಡ್ಡವೇ ಬುಷ್ ಆಗಿ ಹೋಗ್ತದೆ. ಅದು ಮತ್ತೆ ನಮಗೆ ತೋಟದಲ್ಲೆಲ್ಲ ಉಪದ್ರ ಆಗ್ತದೆ. ಅಂತೂ ಸ್ವಲ್ಪ ಲೇಟ್ ಆದರೂ ಇದು ಸುಮಾರು 100 ವರ್ಷದ ಮೇಲೆ ಖಂಡಿತ ಬರ್ತದೆ. ಅಂದರೆ 1947ರಲ್ಲಿ ನೆಟ್ಟ ಗಿಡಗಳನ್ನು ನಾನು ನೋಡಿದ್ದೇನೆ. ನಮ್ಮ ಕಲ್ಲಡ್ಕದಲ್ಲಿ ಡಾಕ್ಟರ್ KS ಕಾಮತ್ ಅನ್ನೋರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಖುಷಿಯಲ್ಲಿ ನೆಟ್ಟ ಮ್ಯಾಂಗೋಸ್ಟಿನ್ ಗಿಡ ಇದೆ. ಬಹಳ ವಿಶಾಲವಾಗಿ ಹಬ್ಬಿಕೊಂಡಿದೆ. ಅಷ್ಟು ಮನಸ್ಸು ತುಂಬಿ ಬರ್ತದೆ ಅದನ್ನು ನೋಡುವಾಗ. ಆಯುಷ್ಯ ಜಾಸ್ತಿ, ಸಾಧಾರಣ 100-200 ವರ್ಷ ಬರ್ಬೋದು, ಖಂಡಿತ ಬರ್ಬೋದು. ಈ ಕಸಿ ಗಿಡಕ್ಕೂ ಆಯುಷ್ಯ ಬರ್ಬೋದು. ಹೀಗೆ ಅಡ್ಡ ಎಲ್ಲ ಹೋದರೆ ಭಾರಿ ಕಷ್ಟ. ಈ ತೋಟದ ಇದು ನೆರಳನ್ನೇ ಬಯಸು. 50% ನೆರಳು ಬೇಕು ಇದಕ್ಕೆ. ಗಾರ್ಸಿನಿಯಾ ಫ್ಯಾಮಿಲಿಯ ಹೆಚ್ಚಿನದೆಲ್ಲ ಬಿಸಿಲಲ್ಲೇ ಆಗುವಂಥದ್ದು. ಆದರೆ ಇದು ಬಹುಶಃ ನಾನು ನೋಡಿದ ಹಾಗೆ ಇದು ಮಾತ್ರ ನೆರಳಲ್ಲಿ ಆಗುವಂಥದ್ದು. ಮತ್ತು ಬೇರೆದಕ್ಕೆ ಎಲ್ಲ ಈಗ ಅಚಾಚ ಇರ್ಬೋದು, ಬಾಕುಪಾರಿ ಇರ್ಬೋದು, ಬರಾವ ಇರ್ಬೋದು, ಎಲ್ಲದಕ್ಕೂ ಸುಡು ಬಿಸಿಲು ಬೇಕು. ನೆರಳಲ್ಲಿ ಆಗ್ತದೆ ಅವುಗಳೆಲ್ಲ, ಅದು ಸ್ವಲ್ಪ ಹುಳಿ ಜಾಸ್ತಿ ಬರ್ತದೆ ಅಷ್ಟೇ. ಇದು ಮಾತ್ರ ಬಿಸಿಲಲ್ಲಿ ಒಳ್ಳೆಯದಾಗೋದಿಲ್ಲ. ಪ್ರಯೋಗ ಮಾಡ್ತಾಯಿದ್ದಾರೆ ಕೆಲವರು ಮಿತ್ರರು ಬಿಸಿಲಲ್ಲಿ ನಟ್ಟು. ಏನಾಗ್ತದೆ ಗೊತ್ತಿಲ್ಲ, ವಿಪರೀತ ನೀರು ಬೇಡುವ ಸಸ್ಯ. ನಮ್ಮ ತೋಟದಲ್ಲಿ ಇರೋದ್ರಲ್ಲಿ ಇದಕ್ಕೆ ಜಾಸ್ತಿ ನೀರು ಬೇಕು. ಸ್ವಲ್ಪ ನೀರು ಸಾಕು. ರಂಬುಟಾನ್ ಮತ್ತು ಈ ಮ್ಯಾಂಗೋಸ್ಟಿನ್ 2 ಅತ್ಯಂತ ನೀರು ಬಳಸುವ ಗಿಡಗಳು. ನೋಡಿ, ಈಗ ನೀವು ನೋಡ್ತಾ ಇರೋದು ಇದೀಗ ಚಹಾದ ಗಿಡ. 93ನೇ ಇಸ್ವಿಯಲ್ಲಿ ನಟ್ಟದ್ದು. ಬೆಳವಣಿಗೆ ಇಷ್ಟೇ. ನಿಜವಾಗಿ ಚಹಾವನ್ನು ಪ್ರೋನಿಂಗ್ ಮಾಡಬೇಕಂತೆ. ನಾನು ಪ್ರೋನಿಂಗ್ ಮಾಡಲಿಲ್ಲ. ಕರಾವಳಿಯಲ್ಲಿ ಬದುಕುತ್ತದ ಇಲ್ವ ಅಂತ ಹೇಳೋ ದೃಷ್ಟಿಯಿಂದ ನಟ್ಟದ್ದು. ಇದು ನಮ್ಮ ವಯನಾಡಿಂದ ನಮ್ಮ ಮಿತ್ರರು ವಯನಾಡಿಗೆ ಹೋಗಿದ್ದರು, ನಮ್ಮ ಡಾಕ್ಟರ್ ರವಿನಾಥ್ ಐತಾಳ್ರು. ಆವಾಗ ಅವರು ಬಸ್ನಲ್ಲಿ ಇದನ್ನು ನನಗಾಗಿ ತಗೊಂಡು ಬಂದಿದ್ದರು. ಈ ಫ್ರೆಂಡ್ಶಿಪ್ ಅಂತ ಹೇಳಿದರೆ ಇಷ್ಟು, ಅಂದರೆ ಎಷ್ಟು ಕಷ್ಟಪಡಲಿಕ್ಕೂ ತಯಾರಿ ಇರ್ತದೆ. ಹಾಗೆ ಐತಾಳ್ರು ಇದನ್ನು ತಂದು ನನಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಆದರೆ ನಾನು ಇಷ್ಟವರೆಗೆ ಚಹಾ ಮಾಡಿ ನೋಡಲಿಲ್ಲ. ಯಾಕಂದರೆ ಅದರ ಚಿಗುರು ಎಲೆಯನ್ನು ಕುದಿಸಿ ಮಾಡುವಂಥ ಕೆಲಸ ಅದು. ಹೀಗೆ ಕುದಿಸಲಿಕ್ಕೆ ಆಗೋದಿಲ್ಲ. ಅದನ್ನು ಒಣಗಿಸಿ ಮತ್ತೇನು ಕುದಿಸಬೇಕಂತೆ. ಒಂದು ಚಹಾ ಪ್ಲಾಂಟೇಷನ್ಗೆ 300 ಎಕರೆನೋ ಬೇಕು ಅಂತೇಳಿ ಹೇಳ್ತಾರೆ. ನಾವು ಒಂದು ಗಿಡ ಇಟ್ಟು ಅದನ್ನು ಪ್ರೋಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದರೊಂದು ತಳಿ ಇರಲಿ ಅಂತೇಳಿ ಅದೊಂದು ತಳಿ ಸಂಗ್ರಹಿಸುವ ಹುಚ್ಚಿನಿಂದ ಒಂದು ಇರಲಿ ಅಂತ ಒಂದು ಬದಿಯಲ್ಲಿ ಉಂಟು. ನೋಡಿ, ಇದೊಂದು ಚಿಕ್ಕ ಹಣ್ಣು ಮತ್ತು ಹೂವಿನ ಗಿಡ, 2 2 in 1 ಅಂತ ಹೇಳ್ಬೋದು. ಯಾವಾಗಲೂ ಹೂ ಮತ್ತು ಹಣ್ಣು ಇರ್ತದೆ. ಇದಕ್ಕೆ ರೋಸ್ ಮಿರ್ಟ್ಲೆ ಅಂತೇಳಿ ಹೆಸರು. ಇದು ಬಳಂಜ ಫಾರ್ಮಿಂದ ತಂದ ಗಿಡ. ಹಣ್ಣು ನಿಜವಾಗಿ ಒಳ್ಳೆದಿರ್ತದೆ, ಆದರೆ ಹಕ್ಕಿ ನಮಗೆ ಬಿಡುವುದಿಲ್ಲ. ನೋಡಿ, ಇದು ಹಣ್ಣು ಕಪ್ಪಾಗ್ತದೆ. ಈ ಒಂದು ಬ್ರೌನ್ ಕಲರ್ ಹೋಗಿ ಕಪ್ಪಾಗ್ತದೆ. ಆಮೇಲೆ ತಿನ್ನಲಿಕ್ಕೆ ಸಿಕ್ಕಿದರೆ ಒಳ್ಳೆ ಹಣ್ಣು. ಹೂ ಬಹಳ ಚೆಂದ ಇದೆ. ಇನ್ನೀಗ ಇದು ಹೂ ಸರಿ ಇನ್ನು ಒಮ್ಮೆದ್ದು ಬಿಟ್ಟಾಗಿದೆ, ಇನ್ನು ಬಿಡಲಿಲ್ಲ. ವರ್ಷ ಪೂರ್ತಿ ಇರ್ತದೆ. ಸಾಮಾನ್ಯವಾಗಿ ಹೂವಿಗೋಸ್ಕರ ನಡುವವರಿದ್ದಾರೆ, ಹಣ್ಣಿಗೋಸ್ಕರ ನಡುವವರಿದ್ದಾರೆ. ಈ ಹಕ್ಕಿಗಳು ಬಹಳ ಇಷ್ಟಪಟ್ಟು ಈ ಹಣ್ಣನ್ನು ತಿಂತವೆ. ಆದ್ದರಿಂದ ನಮ್ಮ ಪರಿಸರ ಪ್ರಿಯರು ಹಕ್ಕಿಗಳ ಬಗ್ಗೆ ಆಸಕ್ತಿಯನ್ನು ನಡಬೇಕು. ಆದರೆ ಒಂದು ದಿವಸ ನೀರು ಕಡಿಮೆ ಆದರೆ ಮಾತ್ರ ಬಾಡಿ ಹೋಗ್ತದೆ. ನೀರು ಸ್ವಲ್ಪ ಜಾಸ್ತಿ ಬೇಕು. ನೀರು ಕಡಿಮೆ ಇದ್ದವರು ದಯವಿಟ್ಟು ನಡಬೇಡಿ. ನೀರಿದ್ದವರು
ಇದು ಹೆಚ್ಚು ದೊಡ್ಡದಾಗೋದಿಲ್ಲ, ಇದು ಬುಷ್ ರೀತಿ ಬರ್ತದೆ. ಫುಲ್ಲು ಹೂ ಬಿಟ್ಟಾಗ ಭಾಳ ಚೆಂದ ಕಾಣ್ತದೆ ನೋಡಿ. ಇದೀಗ ಮೊಗ್ಗು ನೀವು ಹೂ ಬಿಡ್ತದೆ ಒಂದು 4-5 ದಿವಸದಲ್ಲಿ, ಭಾಳ ಒಂದು ಚೆಂದ. ಆರ್ನಮೆಂಟಲ್ಸ್ ಹಾಗೆ ತಿನ್ನಲಿಕ್ಕೂ ಸಹ ಒಳ್ಳೆಯದಿದೆ, ನಡ್ಬೋದು. ಇದು ಯಾರಿಗೆ ಸಹ, ಇದು ನಮಗೆ ಟೈಲ್ಸ್ ಗಾರ್ಡನ್ ಮಾಡುವವರು ಅಥವಾ ಗ್ರೋ ಬ್ಯಾಗಲ್ಲಿ ನೆಡುವವರು, ಡ್ರಮ್ಮಲ್ಲಿ ನೆಡುವವರೆಲ್ಲ ಇದನ್ನು ಧಾರಾಳವಾಗಿ ನೆಡ್ಬೋದು. ನೋಡಿ, ಇದು ಮಾವಿನಲ್ಲಿ ಹಳೆ ವೆರೈಟಿ ಬೆನೆಟ್ ಆಲ್ಫಾನ್ಸೋ ಅಂತೇಳಿ. ಈ ನೆಕ್ಕರೆ ಮರಕ್ಕೆ ಒಂದು 12 ಜಾತಿ ಕಸಿ ಕಟ್ಟಿದ್ದೆ. ಅದು ಕೆಲವು ಬೆಳವಣಿಗೆ ಇಲ್ಲ ಅಂಥೇಳಿ ಎಲ್ಲ ಕಡಿದಿಗೆ 2-3 ವೆರೈಟಿ, ರತ್ನ, ಬೆನೆಟ್ ಆಲ್ಫಾನ್ಸೋ ಮತ್ತು ಒಂದು ಸೈಡಲ್ಲಿ ಮುಂಡಪ್ಪ ಇದೆ, ಮತ್ತು ಕೆಲವೊಂದು ಲೋಕಲ್ ವೆರೈಟಿಗಳಿವೆ. ಒಂದು 3-4 ವೆರೈಟಿ ಉಳಿಸ್ಕೊಂಡಿದ್ದೇನೆ. ಬೆನೆಟ್ ಆಲ್ಫಾನ್ಸಲ್ಲಿ ಫಸಲು ಜಾಸ್ತಿ ಇದೆ. ಇದರ ಪಕ್ಕವೇ ಇರೋದು ನೋಡಿ, ಇದು ರಂಬುಟಾನ್. ಇನ್ನು ಬೆಳಿಬೇಕಷ್ಟೇ, ನಮ್ಮದು ಲೇಟ್ ರಂಬುಟಾನ್. ಸಾಧಾರಣ ಜುಲೈಗಾಗುವ ರಂಬುಟಾನ್ ಆಗ್ತದೆ. ಇದು ಒಳ್ಳೆ ತಳಿ, ಒಳ್ಳೆ ಸೈಜ್. ಪ್ರತಿ ವರ್ಷವೂ ಕೆಳಗಡೆ ಬಿದ್ದು ಹಾಳಾಗ್ತದೆ. ಈ ಸಲ ಡ್ರಾಪಿಂಗ್ ಇಲ್ಲ, ಯಾಕೆ ಗೊತ್ತಿಲ್ಲ. ಈ ಮರ ಇದು ನೀರುಗುಜ್ಜೆ ಅಂತೇಳಿ, ನಮ್ಮ ಆರ್ಟೋಕಾರ್ಪಸ್ ಫ್ಯಾಮಿಲಿದ್ದು ಜೀವಗುಜ್ಜೆ ಥರಾನೇ. ಆದರೆ ಜೀವಗುಜ್ಜೆ ಆದರೆ ಒಳಗಡೆ ಬೀಜ ಏನಿರೋದಿಲ್ಲ, ಇಡೀ ನಾವು ಉಪಯೋಗಿಸ್ಲಿಕ್ಕೆ ಆಗ್ತದೆ. ಇದರಲ್ಲಿ ಹಾಗಲ್ಲ, ಇದು ಒಳಗಡೆ ಹಲಸು ಅಥವಾ ಹೆಬ್ಬಲಸಿನಾಗಿ ಇರ್ತದೆ. ಒಳ್ಳೆಯ ತರಕಾರಿ, ಇಡೀ ವರ್ಷ ಪೂರ್ತಿ ಕಾಯಿ ಬಿಡ್ತಾ ಇರ್ತದೆ. ಇದು ನೆರಳಲ್ಲಿದ್ದ ಕಾರಣ ಫಸಲು ಕಡಿಮೆ. ಇದು ನಮ್ಮ ಪುತ್ತೂರು, ವಿಟ್ಲ, ಕಾಸರಗೋಡು ಕಡೆ ಇದೆ. ನಮ್ಮ ವಿಟ್ಟದ ಇಡ್ಕಿದು ಪರಿಸರದಲ್ಲಿ ಬಹಳ ಹಿಂದಿನ, ಒಂದು 200 ವರ್ಷದ ಹಿಂದಿನ ಮರಗಳು ಇದರಲ್ಲಿ ಇವೆ. ಒಳ್ಳೆಯ ಒಂದು ತರಕಾರಿ. ಸಮಸ್ಯೆ ಏನು ಅಂತ ಹೇಳಿದರೆ, ಸ್ವಲ್ಪ ಜಾಸ್ತಿ ಬೆಳೆದು ಸಹ ತರಕಾರಿ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ, ಗಟ್ಟಿಯಾಗ್ತಿರ್ತದೆ. ಅದನ್ನು ಅಷ್ಟು ಅದು ಏನು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಚಿಕ್ಕ ಎಳತಿರುವಾಗಲೇ ಉಪಯೋಗ ಮಾಡೋದು ಬಹಳ ಅವಶ್ಯಕತೆ. ಅದು ಒಂದು ಇದರದ್ದು ಮೈನಸ್ ಪಾಯಿಂಟ್. ಮತ್ತು ಸಾಧಾರಣ ವರ್ಷಕ್ಕೆ 3-4 ಸಲ ಫಸಲು ಕೊಡ್ತದೆ. ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಇದು ಅಪರೂಪ. ಇಲ್ಲಿಯವರಿಗೆ ನೀರುಗುಜ್ಜೆ ಅಂದರೆ ಗೊತ್ತೇ ಇಲ್ಲ. ಜೀವಗುಜ್ಜೆ ಅಂತೇಳಿ ತಪ್ಪು ತಿಳ್ಕೊಂಡವರು ಇದ್ದಾರೆ. ಜೀವಗುಜ್ಜೆಗೆಲ್ಲ ನೋಡುವಾಗ ಮುಳ್ಳಿದೆ, ಪೆಜಕಾಯಿ ಥರನೇ ಇದೆ. ಮಂತು ಹುಳಿಯನ್ನೇ ಅಡುಗೆಗೆ ಬಳಸ್ತಾ ಇದ್ದಾನೆ. 30 ವರ್ಷದಿಂದ ಬಳಸ್ತಾ ಇದ್ದಾನೆ. 57 ವರ್ಷ ಆದರೂ ನಾನು ಇರೋದು 52 kg ಮ್ಯಾಕ್ಸಿಮಮ್ ನಂದು. ಅದು ನಾನ್ ವೆಜ್ಜಿನವರಿಗೆ ಬಹಳ ಪ್ರಿಯ. ಇದಕ್ಕೆ ಫುಲ್ ಒಳ್ಳೆ ಡಿಮಾಂಡ್ ಇದೆ.